ಅಂತೂ ಇಂತೂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋ ಚಾನ್ಸ್ ಎಲ್ಲ ಇದೆ. ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ರಿಸೈನ್ ಮಾಡ್ತಾ ಇದ್ದಾರೆ. ಇನ್ನು ಬಿಡದಿ ಹತ್ರ ಟೌನ್ಶಿಪ್ ಮಾಡೋ ಪ್ರಾಜೆಕ್ಟ್ ಬಿಡಲ್ಲ ಅಂತ ಕಾಣುತ್ತೆ. ಕಳ್ಸ್ಬಿಟ್ಟು ಏಕೂ ಕೊಟ್ಬಿಟ್ಟು ಇಲ್ಲೇ ಎಲ್ಲಾರನ್ನೂ ಮಣ್ಣು ಮಾಡ್ಬಿಟ್ಟು ಅಕ್ವೈರ್ ಮಾಡ್ಕೊಂಡು ಹೋಗಕ್ ಹೇಳಿ ಅವ್ರಿಗೆ ಬಂದು. ರೈಟ್ ಟು ಯುವರ್ ಡ್ಯೂಟೀಸ್ ಅಂತಿದೆ. ರೈಟ್ ಟು ಯುವರ್ ಡ್ಯೂಟೀಸ್ ಏನು? ರೈತರ ಡ್ಯೂಟಿ ಏನು? ಫಾರ್ಮಿಂಗ್ ಮಾಡೋದಲ್ವಾ? ಆ ಡ್ಯೂಟಿನ ಕಿತ್ಕೊಂಡ್ರೆ ಏನಕ್ಕೆ ರೈಟ್ ಟು ಡ್ಯೂಟೀಸ್ ಅಂತ ಹಾಕೊಂಡಿದೀರಾ? ಸ್ನೇಹಿತರೆ, ಇಲ್ಲಿ ಸೈಡಲ್ಲೆಲ್ಲ ಏನ್ ನೋಡ್ತಿದ್ದೀರಾ? ಈ ಹಣ್ಣುಗಳು, ತರಕಾರಿಗಳು ಇವೆಲ್ಲ ಎಲ್ಲಿಂದ ಬಂತು? ನಮ್ಮ ರೈತರಿಂದ ಬಂತು. ನಮ್ಮ ರೈತರು ಬೆಳೆ ಬೆಳೆಯೋದನ್ನೇ ಸ್ಟಾಪ್ ಮಾಡಿದ್ರೆ ನಮ್ಮ ಸಿಟಿಲಿರೋ ಜನ ಏನ್ ತಿಂತಾರೆ? ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಟೌನ್ಶಿಪ್ ಮಾಡೋದಕ್ಕೆ ಇದೇ ಬಿಡದಿ ಹತ್ರ ರೈತರ ಭೂಮಿಯನ್ನ ಕಸ್ಕೊಳ್ತಾ ಇದ್ದಾರೆ. ಇದಾಗ್ತಾ ಇರೋದೆಲ್ಲ ಬಿಡದಿ ಹತ್ರ ತಾನೇ, ನಮ್ಗೇನೆ ಎಫೆಕ್ಟ್ ಇಲ್ಲ ಅಂತ ಅನ್ಕೊಳ್ಳೋರ್ಗೆ ಈ ಒಂದು ವಿಡಿಯೋ. ಈ ರಾಜಕಾರಣಿಗಳು ಏನೇ ಪ್ರಾಜೆಕ್ಟ್ ಮಾಡಂಗಿದ್ರು ಜನರಿಂದ, ಜನರಿಗಾಗಿ, ಜನರಿಗೋಸ್ಕರ ಮಾಡಬೇಕು, ಜನಗಳನ್ನ ಕೇಳೇ ಮಾಡಬೇಕು ಅನ್ನೋದು ಪ್ರಜಾಪ್ರಭುತ್ವ. ಅದೇ ನಮ್ಮ ಸಂವಿಧಾನದಲ್ಲಿ ಇರೋದು. ಆದ್ರೆ ನೀವು ಏನ್ ಮಾಡಕ್ ಹೊರಟಿದ್ದೀರಾ? ಆಲ್ರೆಡಿ ಬೆಂಗಳೂರಲ್ಲಿ ಡೆವಲಪ್ ಮಾಡಿ ಜನ ತುಂಬೋಗಿದ್ದಾರೆ. ನಿಮ್ಗೆ ಬೇರೆ ಜಿಲ್ಲೆಗಳು ಕಾಣ್ತಾ ಇಲ್ವಾ? ಉತ್ತರ ಕರ್ನಾಟಕ ಕಡೆ ಹೋಗಿ, ಅಲ್ಲಿ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಅಲ್ಲಿ ಮಾಡಿ. ಈ ಒಂದು ಟೌನ್ಶಿಪ್ ಪ್ರಾಜೆಕ್ಟ್ಗೆ ನೀವು ಬರಡು ಭೂಮಿನ ಬಳಸ್ತಾ ಇದೀವಿ, ರೈತರ ಭೂಮಿ ಎಲ್ಲ, ಬೆಳೆ ಬೆಳೀತಕ್ಕಂಥ ಭೂಮಿ ಎಲ್ಲ ಅಂತ ಹೇಳ್ತಾ ಇದೀರಾ. ಆದ್ರೆ ಅಲ್ಲಿ ನೋಡಿದ್ರೆ ಫುಲ್ ಹಚ್ಚ ಹಸುರಾಗಿ ಮಲ್ನಾಡ್ ತರ ಫೀಲ್ ಕೊಡ್ತಾ ಇದೆ. ಇವತ್ತು ಇದು ಬಿಡದಿಲ್ ಆಗ್ತಿರ್ಬೋದು, ಆದ್ರೆ ನಾಳೆ ಬೆಂಗಳೂರು ಸುತ್ತಮುತ್ತ ಇರೋ ಎಲ್ಲಾ ಪ್ರದೇಶವನ್ನ ಕಬ್ಜಾ ಮಾಡ್ಲಿಕ್ಕೆ ಬಂದೇ ಬರ್ತಾರೆ. ಯೋಚನೆ ಮಾಡಿ. ನಮ್ ಜನಗಳಿಗೆ ಪ್ರಜಾಪ್ರಭುತ್ವ ಅಂದ್ರೇನು, ಡೆಮೋಕ್ರಸಿ ಅಂದ್ರೇನು ಅಂತ ಇವತ್ತು ಅರ್ಥ ಆಗ್ತಿದೆ. ಆದ್ರೆ ಇಷ್ಟು ದಿನ ಎಷ್ಟೋ ಇಂಟರ್ವ್ಯೂಗಳಲ್ಲಿ ಕುತ್ಕೊಂಡು ತಾಳ್ಮೆಯಿಂದ ಉತ್ತರ ಕೊಟ್ರು, ಸೋಷಿಯಲ್ ಮೀಡಿಯಾದಲ್ಲಿ ಬಂದು ಹೇಳಿದ್ರು ಅದು ಅರ್ಥ ಆಗ್ತಿರ್ಲಿಲ್ಲ. ಇವತ್ತಿನ ಜನರೇಷನ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ಸಿಸ್ಟಮ್ ಫೇಲ್ಯೂರ್. ಒಳ್ಳೆ ರಸ್ತೆಗಳಿಲ್ಲ, ಒಳ್ಳೆ ವ್ಯವಸ್ಥೆ ಇಲ್ಲ, ಒಳ್ಳೆ ಸಿಸ್ಟಮ್ ಇಲ್ಲ. ನಾವು ಎಲ್ಲೋದ್ರು ಕರಪ್ಷನ್. ಜನಗಳು ಇದು ಬೇಡ ಅಂದ್ರೂ ಇಲ್ಲ ನಾನು ಇದನ್ನೇ ಮಾಡ್ತೀನಿ ಅನ್ನೋ ಹಠ. ನಿಮ್ಗೇನ್ ಅನ್ಸುತ್ತೆ? ಕಮೆಂಟ್ ಮಾಡಿ ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು.